ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಈ ವಿಚಾರದಲ್ಲಿ ಮಾವ ತಲೆ ಹಾಕೋದು ಸರಿ ಇಲ್ಲ ಅಲ್ವಾ? ಯಾಕೆ? ಯಾಕಪ್ಪಯ್ಯ? ಅಂದರೆ ನೀವು ಜಾನಕಿ ಅವ್ರು ತೆಪ್ಪು ಮಾಡೋರು ಅಂತ ನಂಬ್ತೀರಾ? ಇಲ್ಲ ಅಪ್ಪಯ್ಯ, ನಮ್ಮ ಜಾನಕಿ ಅವರು ಹಂಗೆ ಮಾಡಿರಕ್ಕಿಲ್ಲ, ಸಾಧ್ಯನೇ ಇಲ್ಲ. ಯಾವತ್ತು ಯಾರು ತೆಪ್ಪು ಮಾಡದೆ ಬದುಕಬೇಕು ಅಂತ ಈ ಸ್ಕೂಲಾಗಿ ಪಾಠ ಮಾಡೋರು ನನ್ನ ಜಾನಕಿ ಅವರು. ಆದರೆ ನಿಮ್ಮ ಮನ್ಸಾಗ ಯಾವತ್ತಂತ ಯೋಚನೆ ಬಂತೋ ಬಿಟ್ಟಾಕಿ, ನಾನು ನೋಡ್ಕೊತೀನಿ. ಹಂಗಲ್ಲ ಕಲ್ಲ. ಬ್ಯಾಡಪ್ಪಯ್ಯ, ಆಸ್ಪತ್ರೆಗೆ ದುಡ್ಡು ಕೇಳುಮ ಅಂತಲೇ ಬಂದೆ. ಆದರೆ ನಿಮಗೆ ನಮ್ಮವ್ರ ಮ್ಯಾಕೆ ನಂಬಿಕೆ ಇಲ್ಲ ಅಂದ್ಮ್ಯಾಕೆ ಅಂತ ದುಡ್ಡು ಬೇಕಾಗಿಲ್ಲ. ಬ್ಯಾಡಪ್ಪಯ್ಯ. ಬಾವಾ ರಾಮ, ಏ ರಾಮ, ಸಾಹೇಬ್ರೆ, ನಿಮ್ಮವ್ವ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಇನ್ಮೇಲೆ ನಿಮ್ಮ ಅವ್ವನ ಪ್ರೀತಿನ ನಾನು ನಿಮಗೆ ಕೊಡ್ತೀನಿ. ನಮ್ಮರ ನಿಮ್ಮ ಅಪ್ಪಯ್ಯನ ನಾನು ಸಂದಾಗ ನೋಡ್ಕೊತೀನಿ, ನೀವೇನು ಚಿಂತೆ ಮಾಡಬೇಡಿ. ನನ್ನ ಮೈ ಮೇಲಿದ್ರೆ ಒಂಥರ ತಲೆನೋವಾದಂಗೆ ಆಯ್ತದೆ. ಪರವಾಗಿಲ್ಲ ಅಳಿ, ಅಂದ್ರೆ ನಿಮಗೆ ಬೇಡ ಅನ್ನಿಸಿದಾಗ ತೆಗೆದಿಟ್ಬಿಡಿ. ಸರ ನೋಡಿದ್ರ ನಮ್ಮರೆ, ನಾನು ಹೇಳ್ದಂಗೆ ಇದನ್ನ ಮಾವ ಹಿಂಗೆ ಗೊತ್ತಿಲ್ದಂಗೆ ಕೊಡ್ತಾವನಿ.
ಬಾವಾ ಬಾವಾ ಆಸ್ಪತ್ರೆಗೆ ಏನಾದರೂ ದುಡ್ಡು ಕೊಡ್ಲಾ? ಬೇಡ ಅದಕ್ಕೆ ಪರವಾಗಿಲ್ಲ. ಮಾವ ಏನೋ ಬೇಜಾರಲ್ಲಿ ಏನೂ ಮಾತಾಡದೆ ಸುಮ್ಮನೆ ಇದ್ದಾರೆ. ನೀವೇನು ಯೋಚನೆ ಮಾಡಬೇಡಿ ಬಾವಾ, ಆಪ್ರೇಷನ್ಗೆ ನಾನು ದುಡ್ಡು ಕೊಡ್ತೀನಿ. ಪರವಾಗಿಲ್ಲ ಅದಕ್ಕೆ, ದುಡ್ಡಿಂದೆಲ್ಲ ನಾನು ನೋಡ್ಕೊತೀನಿ. ಆದ್ರೇನು ಬಾವಾ? ಅದಕ್ಕೆ ನನಗೆ ವಕೀಲರು ತಾವೇನು ಮಾತಾಡಬೇಕು, ಟೇಸನಾಗಿ ಏನು ಕೇಳಬೇಕು ಅಂತ ಗೊತ್ತಾಗಕ್ಕಿಲ್ಲ. ಜಾನಕಿ ಅವ್ರನ್ನ ಮನೆ ಕರ್ಕೊಬರೋಕ್ಕೆ ಸಹಾಯ ಮಾಡ್ತೀರಾ? ನಂಗೆ ಯಾರು ತಾವು ಕೇಳಬೇಕು ಅಂತ ಗೊತ್ತಾಯ್ತಿಲ್ಲ. ನಿಮ್ಮ ಕೈ ಮುಗಿತೀನಿ ಅದಕ್ಕೆ. ಅಯ್ಯೋ ಬಾವಾ, ಏನು ಬಾವಾ ನೀವು? ಜಾನಕಿ ನನ್ನ ತಂಗಿ ಇದ್ದ ಹಾಗೆ ಬಿಟ್ಬಿಡ್ತೀನ ನಾನು? ಜಾನಕಿ ಅವರು ಪಾಪ ಅದಕ್ಕೆ, ಅವ್ರೇನೂ ತಪ್ಪು ಮಾಡಿರಕ್ಕಿಲ್ಲ. ನನಗೆ ಗೊತ್ತು ಬಾವಾ, ಲಾಯರ್ ಹತ್ರ ಮಾತಾಡಿ ಜಾನಕಿನ ಮನೆ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ. ನನ್ನ ನಂಬಿ ಬಾವಾ. ಹಂಗಾರೆ ಈಗಲೇ ಹೋಗಿ ಮಾತಾಡೋ ಮಾತಿಗೆ? ಈಗ್ಲಾ? ಇಷ್ಟೊತ್ತಲ್ಲ? ಜಾಮೀನಿಗೆ ಪ್ರೊಸೀಜರ್ ಎಲ್ಲ ರೆಡಿ ಮಾಡಿಸೋದು ತುಂಬ ಕಷ್ಟ ಆಗುತ್ತೆ ಬಾವಾ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲಸ ಅದೇ. ಬೇಕಿದ್ರೆ ನಾನು ಲಾಯರ್ಗೆ ಈಗಲೇ ಫೋನ್ ಮಾಡಿ ಮಾತಾಡಿರ್ತೀನಿ. ಹಂಗಾರೆ ಬೆಳಗ್ಗೆ ಎದ್ದ ತಕ್ಷಣ ಹೋಗೋ ಮಾತಿಗೆ? ಹ್ಞೂ ಬಾವಾ, ಬೆಳಿಗ್ಗೆನೆ ಹೋಗೋಣ. ಸರಿ ಅದಕ್ಕೆ. ಹಂಗಾರೆ ನಾನಿವಾಗ ಹಾಸ್ಪಿಟ್ಲು ತ ಹೋಗ್ಬಿಟ್ಟು ಬರ್ತೀನಿ. ದುಡ್ಡು ಬಾವಾ? ಇಲ್ಲ ಅದಕ್ಕೆ, ನಾನು ನೋಡ್ಕೊತೀನಿ. ನೀವು ಬರೀ ಜಾಮೀನಿಗೆ ಮಾತ್ರ ಸಹಾಯ ಮಾಡಿ. ನಾನು ಬರ್ತೀನಿ. ಸರಿ ಬಾವಾ, ಹುಷಾರು. ಶಮಣ, ರಮಣ, ಏನು ರಮಣ? ಶಮಣ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಈಟತ್ತಲ್ಲಿ ಬಂದೀವಿ, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಏನಾಗಬೇಕು ಹೇಳು ರಮಣ, ನಿನಗಿಲ್ಲ ಅಂತೀನ? ನಡೆದಿದ್ದ ದಿವಸ ನಿಮಗೂ ಗೊತ್ತೈತೆ. ಹ್ಞೂ, ಕೇಳ್ಪಟ್ಟೆ. ಶಾನೆ ಬೇಸರ ಆಯಿತು. ನಮ್ಮ ಮಾವಯ್ಯನ ಆಸ್ಪತ್ರೆಗೆ ಸೇರಿಸಿದ್ದೀವಿ. ಸ್ಯಾನೆ ಅರ್ಜೆಂಟಾಗಿ ದುಡ್ಡು ಬೇಕು. ಇಲ್ಲೇ ನಂತವ ಈ ಸರ ಐತೆ, ಇದ ಮಾಡಿಕೊಂಡು ಕಾಸು ಕೊಡಿ. ನಂಗೆ ಗೊತ್ತು ಇದೇನು ಆಟೋನ ಬೆಲೆ ಬಾಳಕ್ಕಿಲ್ಲ ಅಂತ, ಆದರೆ ನಂತವ ಇರೋದು ಈಟೆಯ. ಮೊದಲು ಇದನ್ನು ಒಳಗೆ ಮಡಿಕೋ ರಮಣ. ನಿನಗಿಲ್ಲದೇ ಇರೋ ದುಡ್ಡ ರಮಣ, ಎಷ್ಟು ಬೇಕು ಅಂತ ಕೇಳು, ನಾನು ಕೊಡ್ತೀನಿ. ಒಂದು 2-2.5 ಲಕ್ಷ ಬೇಕು. ಅಷ್ಟೇ ತಾನೇ? ಬಂದೇ ಇರು. ತಗೋ ರಮಣ. ಶಮಣ ತಗೊಳ್ಳಿ, ಇದ ಮಡಿಕಳಿ. ಇದೆಲ್ಲ ಏನು ಬೇಡ, ಇಟ್ಕೊಳ್ಳಿ. ಇಲ್ಲ ಶಮಣ, ನನಗೆ ಹಂಗೆ ತಗೋಕೆ ಮನ್ಸು ಬರೋಕ್ಕಿಲ್ಲ. ತಗೊಳ್ಳಿ, ಬೇಡ ಅನ್ಬೇಡಿ. ನಾನು ದುಡ್ಡು ವಾಪಸ್ ಕೊಟ್ಮೇಲೆ ಇದು ಕೊಡೋರಂತೆ. ಸರಿನಪ್ಪ, ನಿನಗೆ ಯಾವಾಗ ಆಗುತ್ತೋ ಅವಾಗ ವಾಪಸ್ ಕೊಡುವಂತೆ. ಮೊದಲು ಆಸ್ಪತ್ರೆಗೆ ಹೋಗಿ ಆಗಬೇಕಾಗಿರೋ ಕೆಲಸ ನೋಡು. ಸರಿ ಶಮಣ, ನಾನು ಬರ್ತೀನಿ. ಹುಷಾರು. ಹಾಂ ಶಮಣ. ಹುಷಾರು ರಮಣ, ಬರ್ತೀನಿ. ಹುಷಾರು.
ಅಕ್ಕವ್ರೆ ನಿಮ್ಮ ಸಮಕ್ಕೆ ನನಗೂ ಜ್ಯೂಸ್ ಹಾಕ್ಬಿಟ್ಟು ಕುಡಿಯೋಕೆ ಹೇಳ್ತಿದ್ದೀರಲ್ಲ ಸಾನೆ ಥ್ಯಾಂಕ್ ಯು. ನಾನಿವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಕಣೆ, ಕುಡಿ. ಅಂತೂ ಇಂತೂ ನೀವು ಅಂದ್ಕೊಂಡಿದ್ದ ಕೆಲಸನ ಸಾಧಿಸ್ಬಿಟ್ರಲ್ಲ, ನೀವು ಬೊಂಬಾಟಕ್ಕ. ಲೇ, ಇದಿನ್ನೂ ಆರಂಭ ಕಣೆ, ಇನ್ನು ಮುಂದೆ ಇನ್ನೂ ತುಂಬಾ ಇದೆ. ಓ ಹಂಗ ಅಂದರೆ ಇದಕ್ಕೆ ಹಿಂಗೈತೆ, ಇನ್ನು ಮುಂದಕ್ಕೆ ಟೀಚರ್ ಮೊದಲನೇ ದಿನ ದೊಡ್ಡ ಮನೆಗೆ ಬಂದಾಗ ನಾನು ಮಾಡಬೇಕಾಗಿರೋ ಆರ್ತಿನ ಅವಳು ಮಾಡಿ ನನಗೆ ಅವಮಾನ ಮಾಡಿದ್ಲಲ್ಲ, ಅಲ್ಲಿಂದ ಹಿಡ್ದು ಈ ಮನೆಗೆ ಸೊಸೆಯಾಗಿ ಬಂದಲ್ಲ, ಅಲ್ಲಿವರೆಗೂ ಅವಳು ನನಗೆ ಮಾಡಿರೋ ಅವಮಾನಕ್ಕೆ ಬಡ್ಡಿ ಸಮೇತ ಲೆಕ್ಕ ಚುಕ್ತ ಮಾಡಾಗಿದೆ ಕಣ. ಅಯ್ಯಪ್ಪ, ನಿಮ್ಮ ವಿರುದ್ಧ ಏನಾದರೂ ದ್ವೇಷ ಕಟ್ಕೊಂಡ್ರೆ ಕೊನೆಗೆ ಇದೇ ಗತಿ ಹಾಕೋರೆ. ಎಲ್ಲರ ಮುಂದೆ ಅವಳು ತಲೆ ತಗ್ಸಿ ನಿಂತಾಗ ಪರಮಾನಂದ ಕಣೆ. ಅದು ಅವಳು ಮಾಡದೇ ಇರೋ ತೆಪ್ಪಗಲ್ವಾ ಅಕ್ಕ? ಅಂದರೆ ಅವಳೇನು ತಪ್ಪೇ ಮಾಡಿಲ್ಲ ಅಂತ್ಯಾ? ಹಂಗಲ್ಲ ಅಕ್ಕ, ಅವ್ನು ಮಾಡಿರೋ ತೆಪ್ಪಿಗೆ ಇನ್ನೂ ಸಾನೆ ಅವಮಾನ ಆಗಬೇಕು. ಹೇ ನಂದಿ, ಅಕ್ಕ ನಾನು ಹೋಯ್ತೀನಿ. ನಂದಿ, ನಾನು ಬಾರಿಗೆ ಹೋದರೆ ನೀ ಇಲ್ಲೇ ಶುರು ಹಚ್ಕೊಂಡಿದ್ಯಾ? ವೆರಿ ಗುಡ್. ಇವತ್ತು ಕುಡ್ಕೊಂಡು ಬಂದಿದ್ದೀರಾ? ಅತ್ತಿಗೆಗೆ ಹೀಗೆಲ್ಲ ಆಗೋಯ್ತಲ್ಲ ನಂದಿ, ಕುಡಿದೇ ಇರೋಕ್ಕಾಗತ್ತಾ? ಪಾಪ. ನೀನು ಅದಕ್ಕೆ ಕುಡಿತಿದ್ಯಾ ನಂದಿ? ಅಶೋಕ್, ಇದು ಬರೀ ಜ್ಯೂಸು. ಆದರೂ ಯಾಕೋ ನಂದಿ ನನಗೆ ನಿಮ್ಮೇಲೆ ಡೌಟ್ ಕಣೆ. ಅಯ್ಯ, ನಿಜ ಹೇಳ್ತಿದ್ದೀನಿ ಕಣ್ರಿ, ಇದು ಬರೀ ಜ್ಯೂಸು ನೋಡಿ. ಅರೆ ಡ್ರಾಮಾ ರಾಣಿ, ಇದೆಲ್ಲ ಹೇಳಿದ್ದು ಮತ್ತೆ ಯಾವತ್ತೂ ಇಲ್ಲದೆ ನಿನ್ನ ನಾನು ಕೇಳಿದ ತಕ್ಷಣ ದುಡ್ಡು ಕೊಟ್ಟಿ ಅಲ್ವಾ? ಏನಾನ ತಪ್ಪು ಮಾಡಿರೋರೆ ಮುಚ್ಚಾಕೋಕ್ಕೆ ಲಂಚ ಕೊಡೋದಲ್ವಾ? ರೀ, ಏನು ಪಾಪ ಹೋಗ್ಲಿ ಅಂತ ದುಡ್ಡು ಕೊಟ್ರೆ ನನ್ನ ಮೇಲೆ ಅನುಮಾನ ಪಡ್ತೀರಾ? ಹಂಗಾರೆ ಇವತ್ತೊಂದು 4 ನೋಟ್ ಕೊಡು. ಏನು ಅನ್ಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ? ಇನ್ನು 1 ರೂಪಾಯಿನೂ ಕೊಡಲ್ಲ ನಿಮಗೆ. ಹೌದಾ? ಹಂಗಾರೆ ನಾನು ಅಪ್ಪನ ಹತ್ರ ಓದ್ತೀನಿ. ಹೋಗಿ ಅವ್ರ ಹತ್ರ ಏನು ಹೇಳ್ಕೊತೀರೋ ಹೇಳ್ಕೊಳ್ಳಿ. ಹೋಗಿ. ನಿಜವಾಗ್ಲೂ ಒಯ್ತೀನಿ. ಹೋಗಿ. ನೀವು ಒಬ್ಬರೇ ಯಾಕೆ ಮಾವನ ಹತ್ರ ಹೋಗ್ತೀರಾ? ನಿಮ್ಮ ಜೊತೆ ನಾನು ಬರ್ತೀನಿ, ನಡೀರಿ. ಬನ್ನಿ ಬನ್ರಿ. ಬಿಡು ಬಿಡು ನಂದಿ. ಬನ್ನಿ ಹೋಗೋಣ. ನಾನು ಸುಮ್ಕೆ ತಮಾಷೆ ಮಾಡಿದ್ರೆ ನೀನು ಬೇರೆ. ಹೋಗಿ ಮಲ್ಕೋ ನಂದಿ. ಗುಡ್ ನೈಟ್. ಬರೀ ಉತ್ತರನ್ ಪೌರುಷ ಇವ್ರದ್ದು. ಛೇ, ನಿನ್ನೆ ಅನ್ಯಾಯವಾಗಿ ದುಡ್ಡು ಕೊಟ್ಬಿಟ್ಟೆ. ಕುಡ್ಕೊಂಡು ಬಂದಾಗೆಲ್ಲ ನನ್ನ ಮೇಲೆ ಡೌಟ್ ಪಡ್ತಿದಾರಲ್ಲ. ಈ ವಿಷಯನ ಮತ್ತೆ ಮಾತಾಡ್ತಿರೋ ಹಾಗೆ ನೋಡ್ಕೋಬೇಕು. ಇವ್ರ ಹತ್ರ ಸ್ವಲ್ಪ ಹುಷಾರಾಗಿರೋದೇ ಒಳ್ಳೇದು. ಅಮ್ಮ, ನೀವು ಆಗ್ಲಿಂದ ಏನೂ ತಿಂದಿಲ್ಲ, ಕುಡಿಯೋಕೆ ಏನಾದ್ರು ತಗೊಂಬರ್ಲಾ? ನನಗೇನು ಬೇಡ ಮಂಜು. ಮಂಜ, ಆಪರೇಷನ್ ಶುರು ಮಾಡ್ಕೊಂಡ್ರ? ಊರವಣ ಅತ್ತೆ ಅಳಬೇಡಿ, ಆಸ್ಪತ್ರೆಗೆ ದುಡ್ಡು ಕಟ್ಟಿವ್ನಿ. ರಾಮವ್ರೆ, ನಮ್ಮ ಜಾನು ಅವರು
ಬರ್ತಾರತ್ತೆ. ಯಾವಾಗ ನೀವು ಅವಳನ್ನ ನೋಡಕ್ಕೆ ಹೋಗಿದ್ರಾ? ಇಲ್ಲ ಅತ್ತೆ, ಅದು ಇವಾಗ ಸಮಯ ಆಗೋಗ್ಬಿಟ್ಟೈತೆ. ಈಟೊತ್ತಲ್ಲಿ ಜಾಮೀನು ತಗೊಳಕ್ಕಾಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಹೋಗಮ್ಮ ಅಂತಂದರು. ಯಾರು? ಸಾಹೇಬ್ರು ಹಾಗಂದ್ರ? ಅಲ್ಲ ಅತ್ತೆ, ನಮ್ಮ ಅತ್ತಿಗೆ ಹೆಂಗಂದ್ರು. ಅಲ್ಲ, ಸಾಹೇಬ್ರು ಏನಂದ್ರು? ಅವ್ರೇನು ಹೇಳಿಲ್ಲ ಅತ್ತೆ. ಹಾಗಾದ್ರೆ ಅವರು ನಮ್ಮ ಜಾನುನೇ ತಪ್ಪು ಮಾಡಿದಾಳೆ ಅಂತ ಅನ್ಕೊಂಡಿದಾರ? ನಾನು ಏನು ಮಾಡಲಿ ಈಗ? ಅತ್ತೆ, ನೀವು ಅಳಬೇಡಿ. ಅಪ್ಪಯ್ಯ ಒಸಿ ಬೇಸರದಾಗವ್ರು ಅಷ್ಟೇ. ನಾನು ಅವ್ರನ್ನ ಸಮಾಧಾನ ಮಾಡ್ತೀನಿ. ನೀವು ಅಳಬೇಡಿ ಅತ್ತೆ. ಇಲ್ಲ ಮಂಜ, ಡಾಕ್ಟ್ರ್ ಏನಂದ್ರು? ಆಪ್ರೇಷನ್ ನಡೀತೈತಣ್ಣ, ಆದ್ಮ್ಯಾಗ ಬಂದು ಹೇಳ್ತೀವಿ, ಏನೂ ದಿಗ್ಲು ಬೀಳಬೇಡಿ ಅಂತ ಹೇಳಿದ್ರು. ಊರಿಗೆ ಪೈಲ್ವಾನ್ರು, ಪ್ರೀತಿಲಿ ಯಜಮಾನ್ರು, ನನ್ನ ಗೆದ್ದ ರಾಮೂರು ಇನ್ಮೇಲೆ ನನ್ನವರು. ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ಅಪ್ಪಂಗೆ ಏನು ಆಗಬಾರ್ದು. ರಾಮೋರೆ, ನನಗೆ ಮಾತು ಕೊಡಿ. ನನ್ನ ಬಿಡಿಸೋದಕ್ಕಿಂತ ಅಪ್ಪನ ಆರೋಗ್ಯ ಮುಖ್ಯ. ಡೋಂಟ್ ವರಿ, ಆಪರೇಷನ್ ಚೆನ್ನಾಗಾಯ್ತು. ಯು ವಿಲ್ ಬಿ ಆಲ್ ರೈಟ್. ಸ್ವಲ್ಪ ರೆಸ್ಟ್ ಬೇಕಷ್ಟೇ. ಡಾಕ್ಟ್ರೇ, ನೀವು ಸರಿಯಾದ ಸಮಯಕ್ಕೆ ಅವ್ರನ್ನ ಕರ್ಕೊಂಡ್ಬಂದ್ರಿ. ಇನ್ಮೇಲೆ ನೋ ಪ್ರಾಬ್ಲಮ್. ಇವತ್ತು ರಾತ್ರಿ ಇಲ್ಲಿ ಪೂರ್ತಿ ರೆಸ್ಟ್ ತಗೊಳ್ಳಿ. ನಾಳೆ ನೀವು ಅವರನ್ನು ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಪೇಷಂಟ್ ಜೊತೆ ನೀವು ಯಾರಾದರೂ ಒಬ್ರು ಇರ್ಬೋದು. ಎನಿಥಿಂಗ್ ಪ್ರಾಬ್ಲಮ್ ನನಗೆ ಕಾಲ್ ಮಾಡಿ. ಸರಿ ಅತ್ತೆ, ನಾನು ಹೇಳಿಲ್ವಾ ಮಾವಂಗೆ ಏನೂ ಆಗೋಕ್ಕಿಲ್ಲ ಅಂತ. ನೀವು ಹೋಗ್ಬಿಟ್ಟು ಮಾವನ ಜೊತೆ ಇರಿ. ಏನಾರ ಬೇಕಂದ್ರೆ ಹೇಳಿ. ಅಣ್ಣ, ಏನು ಆಯ್ತು? ಅಣ್ಣ, ಏನಣ್ಣ ನೀನೇ ಹಿಂಗೆ? ಮಂಜ,